ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ EVSಗೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರದಲ್ಲಿ ಏನೇನೆಲ್ಲ ಟಾಪಿಕ್ಸ್ ಬರುತ್ತಲ್ಲ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೋಹ ಮತ್ತು ಅಲೋಹಗಳು. ನೋಡಿ, ಉಷ್ಣದ ಉತ್ತಮ ವಾಹಕ ಯಾವುದು? ತಾಮ್ರ. ಓಕೆ, ಉಷ್ಣದ ಉತ್ತಮ ವಾಹಕ ತಾಮ್ರ. ಅದಕ್ಕೆ ನೋಡಿ ಕಾಪರ್ ಏನಿದೆ ಅದನ್ನ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ. ಇನ್ನು ವಿದ್ಯುತ್ತಿನ ಉತ್ತಮ ವಾಹಕ ಯಾವುದು ಅಂತ ಹೇಳಿದ್ರೆ, ವಿದ್ಯುತ್ತಿನ ಉತ್ತಮ ವಾಹಕ ಬೆಳ್ಳಿ. ಅದಕ್ಕೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂದ್ರೆ ಕಾಪರ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಸಿಲ್ವರ್. ಇನ್ನು ಹೆಚ್ಚು ತನ್ಯತೆ ಹೊಂದಿರುವಂತಹ ಲೋಹ ಪ್ಲಾಟಿನಂ. ಹೆಚ್ಚು ಕುಟ್ಯತೆ ಹೊಂದಿರುವಂತಹ ಲೋಹ ಚಿನ್ನ. ಲೋಹಗಳು ಸಾಮಾನ್ಯವಾಗಿ ಶಾಬ್ದನ ಗುಣವನ್ನ ಒಳಗೊಂಡಿರುತ್ತೆ. ಸಾಮಾನ್ಯ ತಾಪದಲ್ಲಿ ದ್ರವ ರೂಪದ ಲೋಹ ಯಾವುದು ಅಂತ ಹೇಳಿದ್ರೆ ಅದು ಪಾದರಸ. ಇನ್ನು ಸೋಡಿಯಂ ಲೋಹ ಸಾಮಾನ್ಯ ತಾಪದಲ್ಲಿ ಗಾಳಿಯೊಂದಿಗೆ ವರ್ತಿಸುವುದರಿಂದ ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಮೃದು ಲೋಹಕ್ಕೆ ಉದಾಹರಣೆ ಸೋಡಿಯಂ. ಅದ್ರ ಜೊತೆಗೆ ನಾವು ಪೊಟ್ಯಾಷಿಯಂ ಕೂಡ ಹೇಳ್ತೀವಿ. ಆಮೇಲೆ ಲೋಹದ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವ ಗುಣವನ್ನ ಒಳಗೊಂಡಿರುತ್ತೆ. ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವುದರಿಂದ ಲೋಹಗಳು ಧನ ಅಯಾನುಗಳಾಗಿ ಪರಿವರ್ತನೆಯನ್ನ ಹೊಂದುತ್ತವೆ. ಲೋಹಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಯಾವಾಗ್ಲೂ ಹೆಚ್ಚಾಗಿರುತ್ತೆ. ಹಗುರವಾದ ಲೋಹ ಬಂದು ಲಿಥಿಯಂ ಆಗಿರುತ್ತೆ. ತುಂಬಾ ದುಬಾರಿ ಲೋಹ ಬಂದು ಫ್ರಾನ್ಸಿಯಂ ಆಗಿರುತ್ತೆ. ಇನ್ನು ಭಾರವಾದ ಲೋಹ ಆಸ್ಮಿಯಂ ಆಗಿರುತ್ತೆ. ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಲೋಹದ ಧಾತು ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ. ಭೂಮಿಯಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ದೊರೆಯುವಂತಹ ಲೋಹ ಯಾವುದು ಅಂದ್ರೆ ಆಸ್ಟಟಿನ್. ಆಮೇಲೆ ಕ್ಷಾರೀಯ ಲೋಹಗಳು ಅಂದ್ರೇನು, ಆಲ್ಕಲೈನ್ ಮೆಟಲ್ಸ್ ಅಂತ ಹೇಳ್ತೀವಿ. ಅದು ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಅಲೋಹಗಳು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ತುಂಬಾನೇ ಕಡಿಮೆ ಇರುತ್ತೆ. ದ್ರವ ರೂಪದ ಅಲೋಹ ಧಾತು ಯಾವುದು ಅಂದ್ರೆ ಬ್ರೋಮಿನ್. ವಿದ್ಯುದ್ವಾಹಕತೆ ಹೊಂದಿರುವಂತಹ ಅಲೋಹ ಬಂದು ಗ್ರಾಫೈಟ್. ಆಮೇಲೆ ನಿಸರ್ಗದಲ್ಲಿ ಅತ್ಯಂತ ಕಠಿಣ ಮತ್ತು ಹೊಳೆಯುವ ಅಲೋಹ ಯಾವುದು ಅಂದ್ರೆ ಅದು ವಜ್ರ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು ಋಣ ಅಯಾನುಗಳಾಗಿ ಪರಿವರ್ತನೆಯನ್ನ ಹೊಂದುತ್ತವೆ. ಹೊಳೆಯುವಂತಹ ಅಲೋಹದ ಧಾತು ಯಾವುದು ಅಂತ ಹೇಳಿದ್ರೆ ಅಯೋಡಿನ್. ಭೂಮಿಯಲ್ಲಿ ದೊರೆಯುವ ಧಾತುಗಳ ಪ್ರಮಾಣ ಅವುಗಳ ಇಳಿಕೆ ಕ್ರಮದಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ ಇನ್ಕ್ರೀಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ನಾವು ನೋಡೋದಾದ್ರೆ ಆಕ್ಸಿಜನ್, ಅದಾದ್ಮೇಲೆ ಸಿಲಿಕಾನ್, ಅದಾದ್ಮೇಲೆ ಅಲ್ಯೂಮಿನಿಯಂ, ಅದಾದ್ಮೇಲೆ ಕಬ್ಬಿಣ, ಕ್ಯಾಲ್ಸಿಯಂ, ಸೋಡಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಟೈಟಾನಿಯಂ. ಇವನ್ನೆಲ್ಲವೂ ಉಳಿದಿರುವಂತಹ ಎಲ್ಲವೂ ಕೂಡ 0.15% ಕಡಿಮೆ ಇರ್ತವೆ. ಇನ್ನು ಬಿಳಿ ರಂಜಕ ಏನಿದೆ ಅದು ತುಂಬಾನೇ ವಿಷಕಾರಿಯಾಗಿರುತ್ತೆ. ಸಾಮಾನ್ಯ ತಾಪದಲ್ಲಿ ಅದು ಗಾಳಿಯೊಂದಿಗೆ ವರ್ತಿಸಿ ಬೆಂಕಿಯನ್ನ ಹತ್ತಿಕೊಳ್ಳುತ್ತೆ. ಅದರಿಂದ ಅದನ್ನ ನೀರಿನಲ್ಲಿ ಸಂಗ್ರಹಿಸಿ ಇಡ್ತಾರೆ. ಈ ರೀತಿ ಗಾಳಿಯೊಂದಿಗೆ ವರ್ತಿಸಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕೊಳ್ಳಿದೆವ ಅಂತ ಕೂಡ ಕರೀತಾರೆ. ಆಮೇಲೆ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಸಿಲಿಕಾನು. ಕೀಟನಾಶಕ ಧೂಮವಾಗಿ ಬಳಸುವಂತಹ ಘನಸ್ಥಿತಿಯ ಅಲೋಹ ಒಂದು ಗಂಧಕ ಆಗಿರುತ್ತೆ. ಎಲ್ಲಾ ಜೀವಿಗಳಿಗೆ ಬೇಕಾದ ಅಲೋಹ ಪ್ರಾಣವಾಯು ಅನಿಲ ಆಕ್ಸಿಜನ್. ಬೆಂಕಿ ಪೊಟ್ಟಣದಲ್ಲಿ ಸಾಮಾನ್ಯವಾಗಿ ಬಳಸುವಂತದ್ದು ಕೆಂಪು ರಂಜಕ. 6 ಘನ, 11 ಅನಿಲ ಮತ್ತು 1 ದ್ರವ ಅಲೋಹಗಳು ನಾವು ನೋಡಬಹುದು. ಇನ್ನು ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ. 2Na+O2 gives rise to 2NaO plus H2O gives rise to 2NaOH ಅನ್ನ ನಮಗೆ ಕೊಡುತ್ತೆ. ಇನ್ನು ಅಲೋಹ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳಾಗಿರ್ತವೆ. ನೋಡಿ, S+O2 gives rise to SO2 plus H2O. ಅದು ಏನ್ ಹೇಳ್ಬೋದು ನಾವು, H2 plus SO3 ಅಂದ್ರೆ H2SO3 ಅಂದ್ರೆ ಸಲ್ಫ್ಯೂರಿಕ್ ಅಥವಾ ಸಲ್ಫರಸ್ ಆಸಿಡ್. ಆಮೇಲೆ ಸಾಮಾನ್ಯ ತಾಪದಲ್ಲಿ ನೀರಿನೊಂದಿಗೆ ವೇಗವಾಗಿ ವರ್ತಿಸುವ ಲೋಹ ಬಂದು ಸೋಡಿಯಂ ಆಗಿರುತ್ತೆ. ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸದ ಲೋಹಗಳು ಬಂದು ಚಿನ್ನ ಮತ್ತು ಪ್ಲಾಟಿನಂ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸುವ ಆಕ್ಸೈಡ್ಗಳಿಗೆ ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರೆ. ಅವುಗಳಿಗೆ ಉದಾಹರಣೆ ಬಂದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್. ತಾಮ್ರದ ಪಾತ್ರೆಗಳನ್ನ ಹುಣಸೆ ಹಣ್ಣನ್ನ ಬಳಸಿ ತೊಳೆಯೋದಕ್ಕೆ ಕಾರಣ ಏನು ಅಂದ್ರೆ, ತಾಮ್ರ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಅನ್ನ ಉಂಟು ಮಾಡಿರುತ್ತೆ. ಅದಕ್ಕೋಸ್ಕರ ಇದು ಪ್ರತ್ಯಾಮ್ಲೀಯ ಗುಣವನ್ನ ಯಾವುದು ಹುಣಸೆ ಹಣ್ಣು ಪ್ರತ್ಯಾಮ್ಲೀಯ ಗುಣವನ್ನ ಒಳಗೊಂಡಿದ್ದು ಆ ಒಂದು ಆಕ್ಸೈಡ್ಸ್ ಏನಿರುತ್ತೆ ಅದನ್ನ ಹೋಗಲಾಡಿಸೋದಕ್ಕೆ
ಆಮ್ಲೀಯ ಗುಣವಿರುವ ಹುಣಸೆ ಹಣ್ಣನ್ನ ಬಳಸ್ತಾರೆ. ಇನ್ನು ಲೋಹಗಳು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡ್ತವೆ. ಉದಾಹರಣೆಗೆ ಸೋಡಿಯಂ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡ್ತವೆ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡ್ತವೆ. ಸೀಸ, ತಾಮ್ರ, ಬೆಳ್ಳಿ, ಚಿನ್ನ ಸಾಮಾನ್ಯ ತಾಪದಲ್ಲಿ ನೀರಿನೊಂದಿಗೆ ಅವು ವರ್ತಿಸೋದಿಲ್ಲ. ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೈಟ್ರಿಕ್ ಆಮ್ಲ ಏನಿರುತ್ತೆ ಅದು ಪ್ರಬಲ ಉತ್ಕರ್ಷಕವಾದ್ದರಿಂದ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಉತ್ಕರ್ಷಿಸಿ ನೀರನ್ನ ಉಂಟು ಮಾಡುತ್ತೆ. ಇನ್ನು ರಾಜದ್ರವ ಅಂದ್ರೆ ಅಕ್ವಾರೆಜಿಯಾ ಅಂತ ಹೇಳಿ ಕರಿತೀವಿ. ಇದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ 3:1 ಅನುಪಾತದಲ್ಲಿ ಅದು ಒಳಗೊಂಡಿರುತ್ತೆ. ಕೆಲವೊಂದ್ಸತಿ ಅದನ್ನೇ ಅದರಲ್ಲಿ 3 ಯಾವುದು ಅಂತ ಹೇಳಿದ್ರೆ ಅಂದ್ರೆ 3 ಅಂದ್ರೆ 3 ಪ್ರಮಾಣ ಎಷ್ಟು ಒಳಗೊಂಡಿರುತ್ತೆ ಯಾವುದು ಅಂತ ಹೇಳಿದ್ರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಇನ್ನು ಪ್ರಬಲ ನೈಟ್ರಿಕ್ ಆಮ್ಲ ಬಂದ್ಬಿಟ್ಟು ಬರೀ 1% ಮಾತ್ರ ಇರುತ್ತೆ. ಆಯ್ತಾ. ಇದನ್ನ ಚಿನ್ನ ಮತ್ತು ಪ್ಲಾಟಿನಂ ಎರಡನ್ನೂ ಕೂಡ ಕರಗಿಸುವಂತಹ ದ್ರವ ಆಗಿರುತ್ತೆ. ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನ ನಾವು ನೋಡಿದಾಗ ಕೆ ಏನಿರುತ್ತೆ ಪೊಟ್ಯಾಷಿಯಂ ಅದು ಯಾವಾಗ್ಲೂ ಸೋಡಿಯಂಗಿಂತ ಜಾಸ್ತಿ ಇರುತ್ತೆ. ಸೋಡಿಯಂಗಿಂತಾನು ಅಂದ್ರೆ ಕ್ಯಾಲ್ಸಿಯಂಗೆ ಕಂಪೇರ್ ಮಾಡಿದ್ರೆ ಸೋಡಿಯಂದು ಜಾಸ್ತಿ ಇರುತ್ತೆ. ಮೆಗ್ನೀಷಿಯಂಗೆ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂದು ಜಾಸ್ತಿ ಇರುತ್ತೆ. ಅಲ್ಯೂಮಿನಿಯಂಗೆ ಕಂಪೇರ್ ಮಾಡಿದ್ರೆ ಮೆಗ್ನೀಷಿಯಂದು ಜಾಸ್ತಿ ಇರುತ್ತೆ. ಜಿಂಕ್ಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂದೇ ಜಾಸ್ತಿ ಇರುತ್ತೆ. ಓಕೆ, ಅದೇ ಐರನ್ಗೆ ಕಂಪೇರ್ ಮಾಡಿದ್ರೆ ಜಿಂಕ್ದು ಜಾಸ್ತಿ ಇರುತ್ತೆ. ಲೆಡ್ಗೆ ಕಂಪೇರ್ ಮಾಡಿದ್ರೆ ಐರನ್ನೇ ಜಾಸ್ತಿ ಇರುತ್ತೆ. ಆಮೇಲೆ ಕಾಪರ್ ಬಂದ್ಬಿಟ್ಟು ಕಾಪರ್ಗಿಂತ ಲೆಡ್ಡೇ ಜಾಸ್ತಿ ಇರುತ್ತೆ. ಮರ್ಕ್ಯೂರಿಗೆ ಕಂಪೇರ್ ಮಾಡಿದಾಗ ಕಾಪರ್ದೇ ಜಾಸ್ತಿ ಇರುತ್ತೆ. ಸಿಲ್ವರ್ದಕ್ಕೆ ಕಂಪೇರ್ ಮಾಡಿದಾಗ ಮರ್ಕ್ಯೂರಿನೇ ಜಾಸ್ತಿ ಇರುತ್ತೆ. ಇನ್ನು ಗೋಲ್ಡ್ ಅನ್ನ ನಾವು ನೋಡಿದಾಗ ಆಲ್ವೇಸ್ ಸಿಲ್ವರ್ ಈಸ್ ಗ್ರೇಟರ್ ದೆನ್ ಗೋಲ್ಡ್. ಅಯಾನಿಕ ಸಂಯುಕ್ತಗಳು ಅಯಾನಿಕ ಬಂಧಗಳಿಂದ ಮಾಡಿರುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಅಂತ ಕರೀತಾರೆ. NaCl, CaCl2, CuSO4 ಇದಕ್ಕೆ ಉದಾಹರಣೆ. ನೋಡಿ, ಘನ ಸ್ಥಿತಿ, ಕಠಿಣ ಮತ್ತೆ ಹರಳುಗಳು ನೀರಿನಲ್ಲಿ ಕರಗ್ತವೆ. ದ್ರಾವಣದ ಸ್ಥಿತಿಯಲ್ಲಿ ವಿದ್ಯುದ್ವಾಹಕತೆಯನ್ನು ಒಳಗೊಂಡಿರ್ತವೆ. ಕರಗುವ ಬಿಂದು ಮತ್ತು ಕುದಿ ಬಿಂದು ಹೆಚ್ಚಾಗಿರುತ್ತೆ. ಇನ್ನು ಸಹವೇಲೆನ್ಸಿಯ ಸಂಯುಕ್ತಗಳು ಅಂತ ನೋಡ್ತೀವಿ. ಸಹವೇಲೆನ್ಸಿಯ ಬಂಧಗಳಿಂದ ಮಾಡಿರುವಂತಹ ಸಂಯುಕ್ತಗಳಿಗೆ ಸಹವೇಲೆನ್ಸಿ ಸಂಯುಕ್ತಗಳು ಅಂತ ಕರೀತಾರೆ. ಉದಾಹರಣೆಗೆ ಗ್ಲೂಕೋಸು, ವ್ಯಾಸ್ಲಿನ್, ಸಕ್ಕರೆ, ಮೇಣ ಇವೆಲ್ಲವೂ ಕೂಡ. ಇನ್ನು ಗುಣಗಳು ಬಂದು ಘನ, ದ್ರವ, ಅನಿಲ ಸ್ಥಿತಿಗಳಲ್ಲಿ ಇರ್ತವೆ. ಇವು ಸಾವಯವ ದ್ರಾವಕದಲ್ಲಿ ಮಾತ್ರ ಕರಗ್ತವೆ, ನೀರಿನಲ್ಲಿ ಅವು ಕರಗೋದಿಲ್ಲ. ದ್ರಾವಣದ ಸ್ಥಿತಿಯಲ್ಲೂ ಕೂಡ ವಿದ್ಯುದ್ವಾಹಕತೆಯನ್ನ ಅದು ಒಳಗೊಂಡಿರಲ್ಲ. ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರುತ್ತೆ. ಇನ್ನು ಲೋಹೋದ್ಧಾರಣ ಅಂದ್ರೆ ಲೋಹಗಳನ್ನ ಅವುಗಳ ಅದಿರುಗಳಿಂದ ಬೇರ್ಪಡಿಸುವ ವಿಧಾನವನ್ನ ಲೋಹೋದ್ಧಾರಣ ಅಂತ ಕರೀತಾರೆ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನ ಖನಿಜಗಳು ಅಂತ ಹೇಳಿ ಕರೀತಾರೆ. ಯಾವ ಖನಿಜದಿಂದ ನಿರ್ದಿಷ್ಟ ಲೋಹವನ್ನ ಲಾಭದಾಯಕವಾಗಿ ಪಡೆಯಬಹುದು ಅಂತಹ ಖನಿಜವನ್ನ ನಾವು ಅದಿರುಗಳು ಅಂತ ಹೇಳಿ ಕರಿತೀವಿ. ಇನ್ನು ಅದಿರುಗಳ ವಿಧಗಳು ಬಂದ್ಬಿಟ್ಟು ಸಲ್ಫೈಡ್ ಅದಿರು, ಸತುವಿನ ಅದಿರು ಅಂತ ನಾವು ನೋಡ್ತೀವಿ. ಉದಾಹರಣೆಗೆ ಜಿಂಕ್ ಸಲ್ಫೈಡ್ ಮತ್ತು ಪಾದರಸ ಸಲ್ಫೈಡ್ ಸಿನ್ನಾಬಾರ್ ಅಂತ ಹೇಳಿ ಕರಿತೀವಿ. ಕಾರ್ಬೋನೇಟ್ ಅದಿರನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಕಾರ್ಬೋನೇಟ್ ಅದಿರಲ್ಲಿ ನಾವು ಯಥೇಚ್ಛವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್ ಸುಣ್ಣದ ಕಲ್ಲು. ಆಕ್ಸೈಡ್ ಅದಿರಲ್ಲಿ ಕಬ್ಬಿಣದ ಅದಿರನ್ನ ನೋಡಬಹುದು. ಉದಾಹರಣೆಗೆ ಮ್ಯಾಗ್ನೆಟೈಟ್, ಹೆಮಟೈಟ್. ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನ ಆಕರ್ಷಿಸೋದಕ್ಕೆ ಬಳಸುವಂತಹ ವಸ್ತು ಕೋಕ್ ಆಗಿರುತ್ತೆ. ಕ್ರಿಯಾಶೀಲ ಲೋಹಗಳನ್ನ ಶುದ್ಧೀಕರಿಸುವ ವಿಧಾನ ವಿದ್ಯುತ್ ವಿಭಜನಾ ವಿಧಾನ. ಇನ್ನು ಬೆಳ್ಳಿಯ ಪಾತ್ರೆಯನ್ನ ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗೋದಕ್ಕೆ ಕಾರಣ ಬೆಳ್ಳಿ ಗಾಳಿಯಲ್ಲಿ ಇರುವಂತಹ ಸಲ್ಫೈಡ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ತಾಮ್ರ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಕಂದು ಬಣ್ಣದ ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಕಬ್ಬಿಣ ಕೂಡ ತೇವಪೂರಿತ ಗಾಳಿಯೊಂದಿಗೆ ವರ್ತಿಸಿ ಕಬ್ಬಿಣದ ಜಲೀಯ ಆಕ್ಸೈಡ್ ಉಂಟಾಗುತ್ತೆ, ಅದನ್ನೇ ನಾವು ತುಕ್ಕು ಅಂತ ಹೇಳಿ ಕರಿತೀವಿ. ಇನ್ನು ನಶಿಸುವಿಕೆ, ಲೋಹಗಳು ಗಾಳಿಯೊಂದಿಗೆ ವರ್ತಿಸಿ ಬೇರೆ ರೂಪಕ್ಕೆ ಬರುತ್ತೆ, ಅದನ್ನ ನಾವು ನಶಿಸುವಿಕೆ ಅಂತ ಕರಿತೀವಿ. ಇದನ್ನ ತಡೆಗಟ್ಟೋದಕ್ಕೆ ಏನೆಲ್ಲ ಮಾಡಬಹುದು? ಬಣ್ಣ ಹಚ್ಚಬಹುದು, ಎಣ್ಣೆ ಸವರಬಹುದು, ಗ್ರೀಸ್ ಹಚ್ಚಬಹುದು, ಗ್ಯಾಲ್ವನೈಸೇಷನ್ ಮಾಡಬಹುದು. ಗ್ಯಾಲ್ವನೈಸೇಷನ್ ಅಂತ ಹೇಳಿದ್ರೆ ಕಬ್ಬಿಣವನ್ನ ಸಂರಕ್ಷಿಸೋದಕ್ಕೆ ಸತುವಿನ ಲೇಪನ ಮಾಡುವಂತದ್ದು. ಇನ್ನು ಕ್ರೋಮಿಯಂ ಲೇಪನ ಮಾಡಬಹುದು. ಆಮೇಲೆ ಅಯೋನೋಡೀಕರಣ, ಆಮೇಲೆ ಮಿಶ್ರ ಲೋಹಗಳನ್ನಾಗಿ ಮಾಡುವಂತದ್ದು. ಅಮಾಲ್ಗಮ್ ಕೂಡ ಮಿಶ್ರಲೋಹದ ಒಂದು ಘಟಕ. ಇದು ಪಾದರಸವಾಗಿದ್ರೆ ಅದನ್ನ ನಾವು ಅಂದ್ರೆ ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ರೆ ಅದನ್ನ ನಾವು ಅಮಾಲ್ಗಮ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣಗಳನ್ನ ಒಳಗೊಂಡಿರ್ತವೆ. ಆಕ್ಸೈಡ್ ಎಲ್ಲವೂ ಪ್ರತ್ಯಾಮ್ಲೀಯ ಗುಣಗಳನ್ನ ಒಳಗೊಂಡಿರ್ತವೆ. ಅಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲೀಯ ಗುಣಗಳನ್ನ ಒಳಗೊಂಡಿರ್ತವೆ. ಲೋಹದ ಆಕ್ಸೈಡ್ ಪ್ರತ್ಯಾಮ್ಲೀಯ, ಅಲೋಹದ ಆಕ್ಸೈಡ್ ಆಮ್ಲೀಯ.
ತಣ್ಣೀರಿನೊಂದಿಗೆ ವರ್ತಿಸುವ ಲೋಹ ಸೋಡಿಯಂ. ಚಿನ್ನವನ್ನ ಆಭರಣಗಳ ತಯಾರಿಕೆಗೆ ಬಳಸಲು ಮುಖ್ಯ ಕಾರಣ ಗಾಳಿಯೊಂದಿಗೆ ಅದು ವರ್ತಿಸೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಕೆಳಗಿನವುಗಳಲ್ಲಿ ಒಂದು ಮೃದು ಲೋಹ ಯಾವುದು ಅಂತ ಹೇಳಿದ್ರೆ ಸೋಡಿಯಂ. ಕಂಚು ಎಂಬ ಮಿಶ್ರಲೋಹದಲ್ಲಿರುವ ಘಟಕ ಒಂದು ತಾಮ್ರ ಮತ್ತು ತವರ. ಹಿತ್ತಾಳೆ ಎಂಬ ಮಿಶ್ರಲೋಹದಲ್ಲಿರುವ ಘಟಕ ಲೋಹ ತಾಮ್ರ ಮತ್ತು ಸತು. ಚಿನ್ನವನ್ನ ಕರಗಿಸಿಕೊಳ್ಳುವ ದ್ರವರಾಜದಲ್ಲಿರುವ ಆಮ್ಲೀಯ ಮಿಶ್ರಣ 3:1 ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಇನ್ನು ಕಬ್ಬಿಣದ ಅದುರಿನಿಂದ ಕಬ್ಬಿಣವನ್ನ ಆಕರ್ಷಿಸಲು ಬಳಸುವ ವಸ್ತು ಕೋಕ್. ನೋಡಿ, ಕಬ್ಬಿಣದ ಅದುರಿನಿಂದ ಕಬ್ಬಿಣವನ್ನ ಆಕರ್ಷಿಸೋಕೆ ಬಳಸ್ತಕ್ಕಂಥ ವಸ್ತು ಕೋಕ್ ಆಗಿರುತ್ತೆ. ಇನ್ನು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಹೈಡ್ರೋಜನ್ ಆಗಿರುತ್ತೆ. ಮುಕ್ತ ರೂಪದಲ್ಲಿ ದೊರೆಯುವ ಲೋಹ ಚಿನ್ನ ಆಗಿರುತ್ತೆ. ಮಿಶ್ರಲೋಹದ ಒಂದು ಘಟಕ ಲೋಹ ಇದಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಕರೀತಾರೆ. ಯಾವುದು? ಪಾದರಸ. ಇನ್ನು ಸೋಡಿಯಂ ಲೋಹವನ್ನ ಸಾಮಾನ್ಯವಾಗಿ ಈ ದ್ರವದಲ್ಲಿ ಸಂಗ್ರಹಿಸಿಡ್ತಾರೆ. ಯಾವುದು? ಸೀಮೆಎಣ್ಣೆ. ಲೋಹಗಳನ್ನ ಬಡಿದು ತೆಳುವಾದ ಹಾಳೆಗಳನ್ನಾಗಿಸುವುದಕ್ಕೆ ಕುಟ್ಯತೆ ಅಂತ ಹೇಳಿ ಕರೀತಾರೆ. ಬಡಿಯೋದು ಮೀನ್ಸ್ ಕುಟ್ಟೋದು, ಅದಕ್ಕೋಸ್ಕರ ಕುಟ್ಯತೆ. ಲೋಹಗಳನ್ನ ಬಡಿದು ತೆಳುವಾದ ತಂತಿಗಳನ್ನಾಗಿಸುವುದಕ್ಕೆ ಹೀಗೆ ಅಂತ ಹೇಳ್ತಾರೆ, ತೆಳುವಾದ ತಂತಿ ತನ್ಯತೆ. ಆಯ್ತಾ?